ನಮಸ್ತೆ ಟು ಆಲ್, ವೆಲ್ಕಮ್ ಟು ರೇಖಾ ಕಡೂರ್ಸ್ ಚಾನಲ್. ನನ್ನ ಲಾಸ್ಟ್ ವಿಡಿಯೋಸ್ ಏನಾಗಿತ್ತು ಅಂದರೆ ಮಕ್ಕಳು ಯಾವ ಥರ ಹೋಮ್ವರ್ಕ್ ಮಾಡಬೇಕು, ಯಾವ ಥರ ಅವರು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಂತ ವಿಡಿಯೋಸ್ ಮಾಡಿದ್ದೆ. ಇವತ್ತಿನ ವಿಡಿಯೋನಲ್ಲಿ ಏನಂದರೆ ಮಕ್ಕಳು ಯಾಕೆ ಓದೋಕ್ಕೆ ಹೋಮ್ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ, ಡೇ ಬೈ ಡೇ ಅವ್ರು ಯಾಕೆ ತಮ್ಮ ಇಂಟ್ರೆಸ್ಟ್ನ ಕಳ್ಕೊತಾ ಇದ್ದಾರೆ ಸ್ಟಡೀಸ್ ಕಡೆ ಅನ್ನೋದನ್ನು ಇವತ್ತಿನ ನನ್ನ ಟಾಪಿಕ್ನಲ್ಲಿ ಹೇಳ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಷ್ಟೊಂದು ಜನ ಪೇರೆಂಟ್ಸಿಗೆ ಅನ್ಸುತ್ತೆ ಅಲ್ವಾ, ತುಂಬ ಹೆಡೇಕ್ ಆಗಿರುತ್ತೆ. ಅವನು ಹೈಯರ್ ಕ್ಲಾಸಿಗೆ ಹೋದಂಗೆ ಸ್ಟಡೀಸ್ ಕಡೆ ತುಂಬ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೋತಾ ಇದ್ದಾನೆ, ಇಂಟ್ರೆಸ್ಟ್ ಕಡಿಮೆ ಮಾಡ್ಕೋತಾ ಇದ್ದಾನೆ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ, ಏನು ರೀಸನ್ ಅನ್ನೋದೇ ಗೊತ್ತಾಗ್ತಿಲ್ಲ. ಸ್ಟಡೀಸ್ ಅಂದರೆ ಹೆಡೇಕ್ ಥರ ಮಾಡ್ತಾನೆ, ಏನಾದರೂ ರೀಸನ್ಸ್ ಹೇಳಿ ಮಲಗಿಬಿಡ್ತಾನೆ, ಹೆಡೇಕ್ ಅಂತಾನೆ, ಆ ನಂತರ ನಿದ್ದೆ ಬಂದಿದೆ ಅಂತ ಮಲಗ್ತಾನೆ ಅಂತ ಈ ಥರ ರೀಸನ್ಸ್ ಹೇಳ್ತಾ ಇರ್ತಾರೆ. ಸೊ ನಿಮ್ಮ ಮಗು ಆ್ಯಕ್ಚುಲಿ ಅದೇನು ಪ್ರಾಬ್ಲಮ್ ಇರಲ್ಲ, ಹೆಡೇಕ್ ಆಗಲಿ ಇಲ್ಲ ನಿದ್ದೆ ಅಂತ ಇರಲ್ಲ. ಅವ್ರಿಗೆ ಏನಂದರೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ. ಯಾಕೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತೆ? ಒಂದು ಪೇರೆಂಟ್ಸ್ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿರುತ್ತೆ, ಆ ಥರ ಇಂಟ್ರೆಸ್ಟ್ ಕಡಿಮೆ ಆಗಬೇಕಂದ್ರೆ. ಇನ್ನೊಂದು ಟೀಚರ್ಸ್ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿರುತ್ತೆ, ಇಲ್ಲಾಂದರೆ ಅವ್ರ ಮೈಂಡ್ ಡೈವರ್ಟ್ ಆಗಿರುತ್ತೆ. ಇದು ಮೂರೇ ರೀಸನ್ಸ್ ಇರುತ್ತೆ. ಸೊ ಈ ಥರ ಹಿಂಗೆ ಏನು ಪ್ರಾಬ್ಲಮ್ ಅವರಿಗೆ ಸ್ಟಡೀಸ್ ಕಡೆ ಹಿಂಗೆ ಕಾನ್ಸಂಟ್ರೇಷನ್ ಇಲ್ಲದೆ ಆಗೋಕ್ಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಟಿಪ್ ಏನಂದರೆ, ವಿ ಆರ್ ಗೆಟಿಂಗ್ ಟು ಆಂಗ್ರಿ ವೈಲ್ ಮೇಕಿಂಗ್ ದೆಮ್ ಸ್ಟಡಿ. ನಾವು ಪೇರೆಂಟ್ಸ್ ಆದರೂ ಟೀಚರ್ಸ್ ಆದರೂ ಏನು ಮಾಡ್ತೀವಿ ಅಂದರೆ ತುಂಬ ಸಿಟ್ ಮಾಡ್ತೀವಿ, ಕೋಪ ಮಾಡ್ಕೋತೀವಿ ನಾವು. ನಿನಗಿದು ಅರ್ಥ ಆಗಲ್ವಾ, ನಿನಗಿದು ಮಾಡಲ್ವಾ? ಇವಾಗ ಕ್ಲಾಸಲ್ಲಿ ಏನಾದರೂ ಮಗು ಎದ್ದು ನಿಂತ್ಕೊಂಡು ಅರ್ಥ ಆಗ್ತಿಲ್ಲ ಅಂತ ನಂದು ಟೀಚರ್ಸ್ಗೆ 2-3 ಸಲ ಕೇಳಿದರೆ ಏನು ಅಂತೀರಾ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿನಗೆ ಅರ್ಥನೇ ಆಗಲ್ಲ, ಮಾಡಲ್ಲ ಅಂತ ಹೇಳ್ತಿರಲ್ವಾ. ಈ ಥರದ್ದೆಲ್ಲ ಹೇಳಬಾರ್ದು. ಈವನ್ ಪೇರೆಂಟ್ಸು ಕೂಡ ಇದೇ ಥರದ್ದು ಹೇಳ್ತಾರೆ. ಒಂದ್ಸಲ ಕ್ವಶನ್ ಆನ್ಸರ್ಸ್ ಕೇಳ್ತಾ ಇರ್ತಾರೆ, ಅದು ಹೇಳೋಕ್ಕಾಗಲ್ಲ ಮಗುಗೆ, ಮತ್ತೆ ನೀವು ಓದಕ್ಕಂತ ಕೊಡ್ತೀರಾ, ಮತ್ತೆ ಅದಕ್ಕೆ ಹೇಳಕ್ಕೆ ಬರದೇ ಇದ್ದಾಗ ನಿನಗೆಷ್ಟು ಸಲ ಓದಿಸಿದ್ರು ಹಿಂಗ್ಯಾಕೆ ಮಾಡ್ತೀಯ ಅಂತ ನೀವು ಕೋಪ ಮಾಡ್ಕೊಂಡು ಹೇಳೋದ್ರಿಂದ ಏನಾಗುತ್ತೆ, ಮಗುಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಯಪ್ಪ ಇದು ನನ್ನ ತಲೆಗೆ ಎಷ್ಟು ಓದಿದ್ರು ಆಗಲ್ಲ ಅನ್ನೋದೇ ಅದ್ರ ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಡೇ ಬೈ ಡೇ ಏನಾಗುತ್ತೆ, ಸ್ವಲ್ಪ ಅವರಿಗೆ ಸ್ಟಡೀಸ್ ಕಡೆ ಸ್ವಲ್ಪ ಏನು ಪೂರನೇ ಸ್ಟಡೀಸ್ ಕಡೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ವಿ ಆರ್ ಗೆಟಿಂಗ್ ಇಂಪೇಷಂಟ್ ಆಟ್ ದಿಯರ್ ಮಿಸ್ಟೇಕ್ಸ್. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ನಾವು ತಾಳ್ಮೆಯಿಂದ ಯಾಕೆ ತಪ್ಪು ಮಾಡಿದೆ, ಏನು ಅರ್ಥ ಆಗಲಿಲ್ಲ ನನಗೆ ಹೇಳು, ನಾನು ಇದಾನ್ಸರಿ ಹೇಳ್ಕೊಡ್ತೀನಿ ಅಂತ ಯಾರೂ ಹೇಳಲ್ಲ. ನಾವೇನು ಮಾಡ್ತೀವಿ, ಮಾಡಿದ ನೋಡು, ತಪ್ಪು ಮಾಡಿದ ನೋಡು, ಎಷ್ಟು ಹೇಳ್ಕೊಡ್ತೀನಿ ಅಂದ್ರೂ ತಲೆಗೆ ಹೋಗಲ್ಲ ಅಂತ ಈ ಥರ ನಾವು ಬೈತಾ ಹೋಗ್ತೀವಿ. ಸೊ ಬೈತಾ ಹೋಗೋದ್ರಿಂದ ಏನಾಗುತ್ತೆ, ಅವರಿಗೆ ಬೈತಾರೆ, ನಾನು ಏನೇ ಮಿಸ್ಟೇಕ್ ಮಾಡಿದ್ರು ಬೈತಾರೆ ಮನೆಯಲ್ಲಿ, ಯಾಕೆ ಮಾಡಿದೆ ಮಿಸ್ಟೇಕು ಅಂತ ಕೇಳಲ್ಲ ಅವರಿಗೆ. ಒಂದು ಹ್ಯಾಂಡ್ ರೈಟಿಂಗಲ್ಲಾಗಿರ್ಬೋದು, ಒಂದೇನೇ ಯಾವುದೇ ರಿಲೇಟೆಡ್ ನೀವು ತೊಗೊಂಡ್ರು ಕೂಡ ಒಂದೇನೋ ಅರ್ಥ ಆಗಲಿಲ್ಲ, ಮ್ಯಾಥ್ಸಲ್ಲಿ ಅರ್ಥ ಆಗಲಿಲ್ಲ ಅಂದಾಗ ಅವಾಗೂ ಕೂಡ ಬೈತೀವಿ ನಾವು. ಸೊ ಬೈಯೋದ್ರಿಂದ ಯಾವುದೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ರೀ. ತಾಳ್ಮೆಯಿಂದ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನೀವು ಯೋಚನೆ ಮಾಡಿದರೆ ಒಂದು ಸೊಲ್ಯೂಷನ್ ನಿಮಗೂ ಸಿಗತ್ತೆ. ಥರ್ಡ್ ಪಾಯಿಂಟ್, ವಿ ಟಾಕ್ ಅಬೌಟ್ ಸ್ಟಡೀಸ್ ಮೋರ್ ಹೋಲ್ ಡೇ. ಇಡೀ ದಿನ ಬರೀ ಸ್ಟಡೀಸ್ ಬಗ್ಗೆನೇ ಮಾತಾಡೋದು. ಇವತ್ತು ಹೋಗಿದ್ದಲ್ಲ, ಇಂಗ್ಲೀಷ್ ಟೀಚರ್ ಏನು ಮಾಡಿದ್ರು ಪಾಠ, ಮ್ಯಾಥ್ ಟೀಚರ್ ಏನು ಮಾಡಿದ್ರು, ಕನ್ನಡ ಟೀಚರ್ ಏನು ಮಾಡಿದ್ರು, EVS ಏನು ಮಾಡಿದ್ರು, ಹಿಂದಿ ಏನು ಮಾಡಿದ್ರು, ಬರೀ ಇದನ್ನೇ ಕೇಳೋದಲ್ಲ ನೀವು. ಸ್ಕೂಲ್ ಬಿಟ್ಟು ಬರತ್ಲೆ ಮಗುಗೆ ಏನಾಯಿತು, ಯಾವ ಫ್ರೆಂಡ್ಸ್ ಬಂದಿದ್ರು, ಯಾರು ಬಂದಿರಲಿಲ್ಲ, ಯಾಕೆ ಬಂದಿರಲಿಲ್ಲ, ಆಮೇಲೆ ಫ್ರೆಂಡ್ಸ್ ಜೊತೆ ಏನು ಆಟ ಆಡಿದೆ, ಇವತ್ತು PE ಪಿರಿಯಡ್ ಇತ್ತಾ, ಡ್ರಾಯಿಂಗ್ ಪಿರಿಯಡ್ ಇತ್ತಾ, ಮ್ಯೂಸಿಕ್ ಪಿರಿಯಡ್ ಇತ್ತಾ, ಲೈಬ್ರರಿ ಪಿರಿಯಡ್ ಇತ್ತಾ ಅಂತ ಈ ಥರ ನೀವು ಕೇಳ್ತಾ ಹೋದರೆ ಮಗುಗೆ ಏನು ಅನ್ಸುತ್ತೆ ಹೇಳಿ, ಅವ್ರದ್ದು ಡೈಲಿ ರೊಟೀನ್ ಕೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅದನ್ನು ಬಿಟ್ಟು ನೀವು ಬರೀ ಸ್ಟಡೀಸ್ ಕಡೆನೇ ಮಾತಾಡ್ಕೊಂತ ಹೋದರೆ ಏನಾಗುತ್ತೆ, ಅವರಿಗೆ ಡೇ ಬೈ ಡೇ ಅದು ಬರೀ ಪೇರೆಂಟ್ಸ್ ಸ್ಟಡೀಸ್ ಬಗ್ಗೆನೇ ಮಾತಾಡ್ತಾರೆ, ಟೀಚರ್ಸು ಬರೀ ಸ್ಟಡೀಸ್ ಬಗ್ಗೆನೇ ಮಾತಾಡ್ತಾರೆ, ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಟೀಚರ್ಸ್ ಯಾರು ಮಾತಾಡಲ್ಲ ಅಂತ ಹೇಳಿ ಅವ್ರಿಗೆ ಏನಾಗುತ್ತೆ, ಡೇ ಬೈ ಡೇ ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ. ಸೊ ಈ 3 ಮಿಸ್ಟೇಕ್ಸ್, ಇನ್ನೂ ಸುಮಾರು ಮಿಸ್ಟೇಕ್ಸ್ ಇದೆ, ಬಟ್ ನಾನು ನಿಮಗೆ ಏನಂದ್ರೆ ಮೇನ್ 3 ಮಿಸ್ಟೇಕ್ಸ್ನ ತೋರಿಸಿದ್ದೀನಿ. ಸೊ ಇದೇ ಥರದ ಮಿಸ್ಟೇಕ್ಸ್ನ ನೀವು ಸ್ಟಡೀಸ್ ಕಡೆ ಮಾಡಬೇಡಿ, ಮಕ್ಕಳು ಓದೋ ಟೈಮಲ್ಲಿ ಮಾಡಬೇಡಿ. ಅವ್ರಿಗೆ ಏನಂದರೆ ಸ್ವಲ್ಪ ಕಾಮ್ ಆ್ಯಂಡ್ ಪೇಷಂಟಾಗಿ ಕೂತ್ಕೊಂಡು ಅವ್ರಿಗೆ ಏನೇ ಅರ್ಥ ಆಗಿಲ್ಲ ಅಂದರೂ ಈಸಿ ವೇನಲ್ಲಿ ಹೇಳ್ಕೊಡ್ತಾ ಮಕ್ಕಳಿಗೆ ನಿಧಾನಸರಿ ಹೇಳ್ಕೊಟ್ರೆ ಮಕ್ಕಳಿಗೆ ಸ್ಟಡೀಸ್ ಕಡೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಇದೇ ಥರ ಟಿಪ್ಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ನಾನು ನಿಮಗೆ ಟಿಪ್ಸ್ನ ಹೇಳ್ಕೊಡ್ತೇನೆ. ಥ್ಯಾಂಕ್ ಯು.